ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಏ ಗೀತಾ, ಪ್ರಭಾ, ಬನ್ರಿ ಬೇಗ. ಎಲ್ಲ ತಟ್ಟೆಗಳು ತಂದು ಜೋಡಿಸಿಡಿ, ಬನ್ನಿ. ಗೌರಿ ಪೂಜೆಗೆ ಹೊತ್ತಾಯ್ತು, ಬನ್ರಿ ಬನ್ನಿ, ಬೇಗ ಬನ್ನಿ. ಶಿವ ಶಿವ. ಬರ್ರಿ ಬರ್ರಿ, ಕೊಡಿ. ಆ ಕಡೆಗೆ ಇಟ್ಕೊಡಿ. ಎಲ್ಲ ಸರಿ ಇದೆ ಅಲ್ವಾ ಅತ್ತೆ? ಗೀತಾ, ಬಾರಿ ಬೇಗ ಕೊಡು. ಐಡು ಬಾ, ಕೊಡು ಕೊಡು. ಅದೇನು ಹಂಗ ಬರ್ತಿದೆ? ಬೀಗ ಹಾಕಲ್ಲೇನ? ಮರ್ತೇರಿ, ಹಾಕೊಂಡ್ ಬರ್ತೀನಿ. ಹಾ, ಬೀಗ ಹಾಕಕ್ ಹೇಳ್ತಾ ಇದಾರೆ. ನಾನ್ ಬೀಗ ಹಾಕೊಂಡು ಹೋಗ್ತೀನಿ, ಆಮೇಲೆ ಬಂದ್ ತೆಗಿತೀನಿ. ಹಾ ಸರಿ. ಅಯ್ಯೋ, ನಮ್ಮನ್ ಕೂಡಾಕ್ಬಿಟ್ರಲ್ಲ, ಈಗ ಏನ್ ಮಾಡೋದು ಇವಾಗ? ಕರ ಹೇಳು, ಈ ಮನ್ಯಾಗ ಯಾರಿಲ್ಲೇನ? ಇಲ್ರಿ ಅಣ್ಣ. ನನಗೆ ಯಾಕ ಡೌಟ್ ಬರಕ್ ಕುಂತತಿ. ಕರ ಹೇಳು. ಯಾರು ಇಲ್ರಿ ಅಣ್ಣ. ನಿಮ್ಗೆ ಯಾಕೆ ಅನುಮಾನ? ಅನುಮಾನ ಏನಿಲ್ಲ. ಇರೋ ಒಬ್ಬಕ್ಕಿಗೆ ಎರಡೆರಡು ಮನೆ ಅಂದೆಲ್ಲ, ಅದಕ್ಕೆ ಡೌಟ್ ಬಂತು. ನಡಿ ನಡಿ ಹೊಂಡ. ಏನ್ರವ
ಈ ಕನ್ಯಾಮಣಿ ಕುಂತಾಗ ನೀವೇ ಕುಂತಿರಲ್ಲ, ಹೋಗ್ ಕನ್ಯಾಮಣಿನ್ ಕರ್ಕೊಂಬನ್ರಿ. ಲಗುನ್ ಲಗುನ್ ಹೋಗ್ರಿ, ಹೊತ್ತಾಗೈತಿ. ಸುಮ್ಮನ್ ಕುಂತಾರ ಇವ್ರೆಲ್ಲ. ಗೋವಿಂದ, ಏ ಗೋವಿಂದ, ಅಯ್ಯೋ ಕೂತ್ಕೊಳ್ಳೋಕ್ ಚೇರ್ ತಗೊಂಬಾರು. ಜಾಣ. ತಗೊಳವ, ಪೂಜಾ ಶುರು ಮಾಡು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಬಂದು ನೆಲೆಸೌ ಇಂದಿರೆಯನ್ನಯ ಮಂದಿರದೊಳಗ ನಂದದಿ, ಚಂದವಾದ ಪಾದ ಪದ್ಮಕ್ಕೆ ಚಂದದಿ ವಂದಿಸಿ ಪೂಜಿಪೆನು. ಹಲವು ಕಾಲದಿ ಕಾಣದೆ ನಿನ್ನನು ಬಳಲುತ್ತಿದ್ದೆನು ದೇವಿಯೇ. ನಳಿನ ನೇತ್ರೆ ಕರುಣಾದಿಂದ ಒಲಿದು ಬಾರೌ ದೇವಿಯೇ. ಮುತ್ತು ಮಾಣಿಕ್ಯ ಮಂಟಪದಲ್ಲಿನ ಚಿತ್ತದ ಪೀಠವ ರಚಿಸುತ್ತಲೇ ವಿಷ್ಣು ಸಹಿತ ಲಕ್ಷ್ಮಿಯ ನಿನ್ನನು ಅರ್ಥಿಲಿ ಧ್ಯಾನಿಸಿ ಪೂಜಿಪೆನು. ಹಸಿರು ಚಪ್ಪರ ಅಂಗಳಕ್ಕೆ ಹೊಸ ಹೊಂಬಾಳೆ ಸ್ವಾಗತಕ್ಕೆ ಬೆಳಗಾನೆ